ನಾಳೆ ಈ ಘಟನಾ ಸ್ಥಳಕ್ಕೆ ಕೇರಳ ಸಿಎಂ ಭೇಟಿ ನೀಡಲಿದ್ದಾರೆ. ಕೇರಳದ ವಯನಾಡು ಜಿಲ್ಲೆಯ ಕೆಲಾಡಿಯಲ್ಲಿ ಈ ಭೂಕುಸಿತ ದುರಂತ ಸಂಭವಿಸಿರುವುದು. ನಾಳೆ ಘಟನಾ ಸ್ಥಳಕ್ಕೆ ಕೇರಳ ಸಿಎಂ ಭೇಟಿ ನೀಡೋರಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಸ್ಥಳಕ್ಕೆ ಕೇರಳ ಸಿಎಂ ವಿ.ಡಿ. ಸತೀಶನ್ ಭೇಟಿ ಕೊಡ್ತಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ನೋಡ್ತಾರೆ, ಪರಿಶೀಲನೆ ಮಾಡಲಿದ್ದಾರೆ. ಕೇರಳ ಸಿಎಂ ವಿ.ಡಿ. ಸತೀಶನ್ ಪರಿಸ್ಥಿತಿ ಏನಾಗಿದೆ, ಹೇಗಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಲ್ಲಿ ಸ್ಥಳದಲ್ಲಿ ಯಾವ ರೀತಿ ಕಾರ್ಯಾಚರಣೆಗಳಾಗಬೇಕು, ರೆಸ್ಕ್ಯೂ ಆಪರೇಷನ್, ತೆರವು ಕಾರ್ಯ ಎಲ್ಲವೂ ಕೂಡ ಆರಂಭ ಆಗಿದೆ. ರಾತ್ರಿವರೆಗೂ ಕೂಡ ನಡೀತು. ಬಟ್ ಈಗ ಮಳೆ ಮತ್ತು ರಾತ್ರಿ ಆಗಿರೋದು ಎರಡು ಕೂಡ ಆಪರೇಷನ್ಗೆ ಅಡ್ಡಿ ಆಗ್ತಾ ಇರೋದ್ರಿಂದ ಈಗ ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಿ ನಾಳೆ ಬೆಳಗ್ಗೆ ಮತ್ತೆ ಶುರು ಮಾಡೋದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ನಾಳೆ ಮಧ್ಯಾಹ್ನ 1 ಗಂಟೆ ನಂತರದಲ್ಲಿ ಕೇರಳ ಸಿಎಂ ವಿ.ಡಿ. ಸತೀಶನ್ ಕೂಡ ಈ ದುರಂತ ನಡೆದಿರುವಂತಹ ಸ್ಥಳಕ್ಕೆ ಭೇಟಿ ಕೊಡೋರಿದ್ದಾರೆ. ಈಗಷ್ಟೇ ನಾವು ಆ ಘಟನೆ ದೃಶ್ಯ ನೋಡ್ತಾ ಇದ್ವಿ. ಅದೇ ಸಮೀಪದಲ್ಲಿದ್ದಂಥ ಒಂದು ಅಂಗಡಿಯ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯ. ಕ್ಷಣ ಮಾತ್ರದಲ್ಲೇ ಯಾವ ರೀತಿ ಕೆಸರು ಮಿಶ್ರಿತ ಪ್ರವಾಹ ಸ್ವರೂಪಿ ಅಲೆ ಬಂದು ಅಪ್ಪಳಿಸಿದೆ ಅನ್ನೋದನ್ನು. ಸೊ ಇನ್ನು ಆ ದುರಂತ ನಡೆದ ಸ್ಥಳದಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿ ಭಾಗಿಯಾಗಿರೋರನ್ನ ನಮ್ಮ ಪ್ರತಿನಿಧಿ ರಾಮ್ ಮಾತಾಡಿಸಿದ್ದಾರೆ, ನೋಡೋಣ. ದೇವರನಾಡು ಕೇರಳದ ವೈನಾಡ್ನ ಕಲ್ಲಾಡಿಯಲ್ಲಿ ದುರಂತ ಸಂಭವಿಸಿ 3 ಸಾವನ್ನಪ್ಪಿದ್ರೆ ಸಾಕಷ್ಟು ಜನರು ಮಣ್ಣಿನ ಕೆಳಗೆ ಸಿಲುಕಿದ್ದಾರೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈಗಲೂ ಸಹ ಕಾರ್ಯಾಚರಣೆ ಮುಂದುವರೆದಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು, ಪ್ರತ್ಯಕ್ಷದರ್ಶಿ ನಮ್ಮ ಜೊತೆಗಿದ್ದಾರೆ. ಸರ್, ಇಲ್ಲಿ ಏನಾದಿದಂತ? ಇಲ್ಲಿ ಬೆಳಗ್ಗೆ ಒಂದು ಅಂದಾಜು ಒಂದು 10 ಗಂಟೆ ಆಗಿದೆ. 10 ಗಂಟೆಗೆ ಒಂದು ದೊಡ್ಡದು ಸೌಂಡ್ ಬಂದೇ ಇದಾಗಿದೆ. ಮಣ್ಣೆಲ್ಲ, ಯಾಕೆಂದರೆ ಮಳೆ ಜಾಸ್ತಿ ಇದೆ. ನೆನ್ನೆ ಮೊನ್ನೆಲ್ಲ ಮಳೆ ಜಾಸ್ತಿ ಬಂದೆ. ಅದೇ ಒಳಗಡೆ ಇಲ್ಲಿ ಲೇಬರ್ಸ್ ಒಂದು ಅಂದಾಜು ಒಂದು 20-25 ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ಇದು ಆಪ್ರೇಟರ್ ಇದೆ, ಆಮೇಲೆ ಸಿವಿಲ್ ಫಾರ್ಮರ್ ಇದೆ, ಲೇಬರ್ಸ್ ಇದೆ. ಅಲ್ಲಿ 3 ಜನ ಇಲ್ಲಿ ಈಗ ಡೆತ್ ಆಗಿದೆ. ಹೇಗಾಗಿ ಸರ್? ಹಿಂದೆ ಬೆಟ್ಟ ಇದೆಯಾ ಅಥವಾ ಮಣ್ಣನ್ನು ಜೋಡಿಸಿಟ್ಟಿದ್ರಾ? ಹೇಗಾಗಿದ್ದು ಅಂತ? ಯಾಕಂದರೆ ಇಲ್ಲಿ ಕೆಲಸ ನಡೀತದಲ್ವಾ, ಇಲ್ಲಿ ಕೆಲಸ ನಡೆಯುವಾಗ ಲೂಸ್ ಮಣ್ಣಲ್ವಾ, ಇದು ಲೂಸ್ ಮಣ್ಣೆಲ್ಲ ಒಂದು ಕಡೆ ಹಾಕಿದ ದೊಡ್ಡದು ಇದಾಗಿದೆ. ಹೌದು, ಗುಡ್ಡ ಥರ ಆಗಿದೆ. ಅದು ಈಗ ಮಳೆ ಬಂದ ಮೇಲೆ ಲೂಸ್ ಮಣ್ಣಲ್ವಾ, ಅದು ಎಲ್ಲ ಕೆಳಗಡೆ ಬಂದ. ಹೌದು, ಬೆಟ್ಟ ಅಂದರೆ ಇದು ನೀವು ನೋಡಿಲ್ವಾ, ಇದ್ರ ಹತ್ರ ಸೇಮ್ ಇದಕ್ಕೆ ಜಾಸ್ತಿ ಇದೆ. ಹೌದು, ಅದು ಸ್ವಲ್ಪ ಹೌದು. ಈಗ ಇವರು ಚೆಕ್ ಮಾಡುವಾಗ ಅವರು ಹೇಳಿದೆ, ಇವತ್ತು ಮಳೆ ಬಂದ ಇಲ್ಲಿ ಸ್ಟಾಪ್ ಮಾಡೋಕೆ ಹೇಳಿದೆ. ಯಾಕಂದರೆ ಇಲ್ಲಿ ಈಗ ಕೆಲಸ ನಡ್ತಿಲ್ವಾ, ರೋಡ್ ರೆಡಿ ಮಾಡಬೇಕಲ್ಲ, ಅದು ಕ್ಲಿಯರ್ ಮಾಡ್ತಾ ಇದ್ದೀನಿ. ಇವತ್ತು ನೈಟ್ ಅದು ರೋಡ್ ಕ್ಲಿಯರ್ ಮಾಡ್ತೀನಿ, ಆಮೇಲೆ ಬೆಳಗ್ಗೆ. ಹೌದು, ಈಗ ಕೆಲಸ ಮಾಡ್ತಾ ಇದ್ರೆ ಇನ್ನು 100 ಜನ ಇಲ್ಲಿ ಸಿಲ್ಕೋತಾ ಇದ್ರಲ್ಲ? ಜಾಸ್ತಿ ಉಂಟು ಇಲ್ಲಿ ಹುಡುಗರು, ಇಲ್ಲಿ ಲೇಬರ್ಸ್ ಎಲ್ಲ ಜಾಸ್ತಿ ಉಂಟು. ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ? ಅಂದಾಜು ಒಂದು 100 ಅಬೌವ್ ಇದೆ. ಇವತ್ತು ಅವರು 25 ಮಾಡಿದೆ. 20-25 ಮೆಂಬರ್ಸ್ ಇವತ್ತು ಇದೆ. ಅಲ್ಲಿ ಸ್ವಲ್ಪ ಜನ ಇದಾಗಿದೆ. ಮತ್ತೆ ಈ ಸೇತುವೆ ತುದಿಯಲ್ಲೂ ಸಹ ನಾವು ನೋಡ್ಬೋದು CC ಕ್ಯಾಮ್ರಾದಲ್ಲಿ, ಅದು ಅಲ್ಲಿ ಬಂದು ಅಲ್ಲಿ ನಿಂತ್ಕೊಬಿಡುತ್ತೆ. ಆ ಒಂದು ಟ್ಯಾಂಕರ್ನ ನೂಕೊಂಡು ಬಂದು ಅಲ್ಲಿ ನಿಂತ್ಕೊಳುತ್ತೆ. ಅದು ಮುಂದಕ್ಕೆ ಹೋಗಿದ್ರು ಜನ ಅದ್ರ ಮೇಲೆ ಸಿಗಾಕೊಳ್ಳೋರು. ಆ ಟ್ಯಾಂಕರು ತುಂಬ ಲೆಕ್ಕ ಆಗಿದೆ. ಯಾಕಂದರೆ ಬೇರೆ ಏನಿಲ್ಲ, ಆ ಟ್ಯಾಂಕರ್ ಅಲ್ಲಿ ಇಲ್ಲೇನ ಇದು ಸುಮಾರು ಅಂಗಡಿ ಹೋಗಿದೆ. ಇದು ಸುಮಾರು ಮನೆ ಇದೆ, ಜನ ಇದೆ, ಎಲ್ಲ ಇದಾಗಿದೆ. ಯಾಕಂದರೆ ಟ್ಯಾಂಕರು ಸ್ವಲ್ಪ ಅದು ಸಪೋರ್ಟ್ ಆಗಿದೆ. ಕೇರಳದಲ್ಲಿ ಸಾಮಾನ್ಯವಾಗಿ ಜುಲೈ ತಿಂಗಳು, ಯಾಕಂದರೆ 2024 ಜುಲೈಯಲ್ಲೂ ಆ ಥರ ಆಗಿತ್ತು. ಸೊ ಜುಲೈ ಈ ಮುಂಗಾರು ಶುರುವಾದಾಗ ಈ ಥರ ಘಟನೆಗಳಾಗ್ತಾ ಇರುತ್ತಾ ಅಂತ? ಯಾಕೆಂದರೆ ಬೇರೆ ಇಲ್ಲ, ಜುಲೈಗೆ ಇದು ಇಲ್ಲಿ ವರ್ಷ ಅಲ್ವಾ, ಅದು ಮಳೆ ಜಾಸ್ತಿ ಬರ್ತಿಲ್ಲ. ಅದೇ ಮೇಯ್ನ್ ನಮ್ಮ ಕೇರಳ ವಯನಾಡು ಮಳೆ ಜಾಸ್ತಿ ಡಿಸ್ಟ್ರಿಕ್ಟ್ ಅದು. ಇದು ಸ್ಥಳೀಯರು ಹಾಗೂ ಪ್ರತ್ಯಕ್ಷದರ್ಶಿಗಳ ಮಾತು. ಒಂದು ವೇಳೆ 2 ದಿನಗಳ ಹಿಂದೆ ಕಾಮಗಾರಿಯನ್ನು ನಿಲ್ಲಿಸಿಲ್ಲದೆ ಈ ರೀತಿಯಂಥ ಅವಘಡ ಸಂಭವಿಸಿದರೆ 100 ಜನರು ಪ್ರಾಣವನ್ನು ಕಳ್ಕೊಳ್ತಾ ಇದ್ರು. ಮತ್ತೊಂದು ಘನಘೋರ ದುರಂತಕ್ಕೆ ಈ ಒಂದು ಸಾಕ್ಷಿ ಆಗ್ತಾ ಇತ್ತು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಕೇರಳ.